ಇನ್ನು ಇಲ್ಲಿಯವರೆಗೂ ಕೂಡ ಚಿತ್ರ ಮತ್ತು ರಾಜಕೀಯ ಎರಡನ್ನೂ ಕೂಡ ಜೊತೆಯಾಗಿ ತೆಗೆದುಕೊಂಡು ಹೋದಂತ ನಿಖಿಲ್ ಕುಮಾರಸ್ವಾಮಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಮೇಲೆ ಚಿತ್ರರಂಗದಲ್ಲಿ ನಾನು ಇರೋದಿಲ್ಲ, 24x7 ರಾಜಕೀಯವನ್ನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಕುಮಾರಸ್ವಾಮಿ ಅವರಿಗೆ ಮಂತ್ರಿಗಿರಿ ಫಿಕ್ಸು, ಕೇಂದ್ರ ಸಚಿವರಾಗಿ ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದರ ಜೊತೆಗೆ ಅವರು ಸುಳಿವನ್ನ ಕೂಡ ಕೊಟ್ಟಿದ್ದಾರೆ. ಮಂತ್ರಿಗಿರಿ ಸಿಗಲಿ ಬಿಡಲಿ ಅವೆಲ್ಲ ಚಕಾರ ಎತ್ತಲ್ಲ, ನಾಳೆ ನಿಮಗೆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗೋಕೆ ದೆಹಲಿಗೆ ಕುಮಾರಸ್ವಾಮಿ ಅವರ ಕುಟುಂಬ ಈಗ ತೆರಳುತ್ತಾ ಇದೆ. ಸೊ ಹಾಗಾಗಿ ಅದೊಂದು ಕುತೂಹಲ ಏನಿತ್ತು, ಕುಮಾರಸ್ವಾಮಿ ಅವರಿಗೆ ಸಿಗುತ್ತಾ ಸಿಗಲ್ವಾ ಅನ್ನೋದನ್ನ, ಆ ಕುತೂಹಲಕ್ಕೆ ತೆರಳಿಯುವಂತ ಕೆಲಸವನ್ನ ನಿಖಿಲ್ ಅವರು ಮಾಡಿದ್ದಾರೆ. ಒಂದು ನಾನು ಹೇಳ್ತೇನಣ್ಣ, ಚುನಾವಣೆಗಿಂತ ಮುಂಚಿತವಾಗಿ ಯಾವುದೇ ರೀತಿ ದೇವೇಗೌಡರ ಸಾಹೇಬರಾಗಲಿ ಕುಮಾರಣ್ಣ ಅವರಾಗಲಿ ಒಂದು ಷರತ್ತಾಕಿ ನಾವು NDA ಮೈತ್ರಿ ಪಕ್ಷಕ್ಕೆ ಭಾಗವಾಗ್ತಕ್ಕಂಥದ್ದಲ್ಲ. ಇವತ್ತು ಈ ದೇಶವನ್ನು ಕಟ್ಟಲಿಕ್ಕೆ, ಈ ರಾಜ್ಯವನ್ನು ಕಟ್ಟಲಿಕ್ಕೆ ಮಾನ್ಯ ಕುಮಾರಣ್ಣ ಅವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟರು ಸ್ವೀಕಾರ ಮಾಡ್ತೀವಿ ತುಂಬ ಹೃದಯದಿಂದ, ಕೊಡದೆ ಹೋದರೂ ಕೂಡ ಚಕಾರ ಇರ್ತದಿಲ್ಲ. ಬಹುತೇಕ ಫಿಕ್ಸ್ ಆಗಿದೆ, ನಿಮಗೂ ಕೂಡ ಮಾಹಿತಿ ಇರುತ್ತೆ, ಆದರೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ. ಮಾಹಿತಿ ಇರುತ್ತೆ, ನಾಳೆ ಪ್ರಮಾಣ ವಚನ ಕೆಲವೊಂದಷ್ಟು ಪ್ರೋಟೋಕಾಲ್ಗಳನ್ನ ಫಾಲೋ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ನಾಳೆ ದಿನ ನಿಮಗೆ ತಿಳಿಯುತ್ತೆ. ಒಂದು ನಾನು ಹೇಳ್ತೇನಣ್ಣ, ಚುನಾವಣೆಗಿಂತ ಮುಂಚಿತವಾಗಿ